ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೇನೋ ನೆನಪಾಗ್ತಿದೆಯಲ್ಲ, ಇದನ್ನೆಲ್ಲ ನಾನು ಮೊದಲೇ ನೋಡಿದ್ದೀನಿ ಅನ್ನಿಸ್ತಿದೆ. ಪಾಪ ಲಚ್ಚಿ ಕೈನೆಲ್ಲ ಕಟ್ಟಾಕಿದರೆ ಎಷ್ಟು ನೋವಾಗ್ತಿರ್ಬೋದು. ಡಿಶುಮ್ ಮಾಡಿ ಹೇಗಾದರೂ ಮಾಡಿ ಲಚ್ಚಿನ ಸೇವ್ ಮಾಡಬೇಕು ಅಂತಾಳೆ ಕೀರ್ತಿ. ನಿಮ್ಮನ್ನೇ ಕೇಳ್ತಿರೋದು, ಯಾರು ನೀವು ಅಂತಾಳೆ ಲಕ್ಷ್ಮಿ. ನನ್ನ ಹೆಸರು ಅಕ್ಕಾಜಿ, ನನ್ನ ಅಜ್ಜಿ ಹೆಸರು ನನಗೆ ಇಟ್ಟಿದ್ದಾರೆ, ಆದ್ದರಿಂದ ಇವರೆಲ್ಲ ನನ್ನ ಅಕ್ಕ ಅಂತಾರೆ ಅಂತಾಳೆ ಚಿಂಗಾರಿ. ಆದರೂ ನನಗೆ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ನಿಮ್ಮನ್ನು ನೋಡಿದರೆ ಎಲ್ಲೋ ನೋಡಿದ ಹಾಗಿದೆ, ನಿಮ್ಮ ಮುಖ ನೋಡಿದರೆ ತುಂಬ ಪರಿಚಯ ಇರೋ ಥರ ಇದೆ. ಯಾರು ನೀವು ಹೇಳಿ, ಯಾರು ನೀವು ಅಂತಾಳೆ ಲಕ್ಷ್ಮಿ. ನಾನು ಇನ್ನು ಸ್ವಲ್ಪ ಮಾತಾಡಿದ್ರು ಇವಳು ನನ್ನ ಜನ್ಮ ಜಾಲಾಡ್ಬಿಡ್ತಾಳೆ. ಅಪ್ಪಿತಪ್ಪಿ ನಾನು ಇವಳಿಗೆ ಯಾರು ಅಂತ ಗೊತ್ತಾದರೆ ಅಷ್ಟಕ್ಕತೆ ನನ್ನ ಪ್ಲ್ಯಾನ್ ಎಲ್ಲ ಮಣ್ಪಾಲಾಗುತ್ತೆ ಅಂತ ಯೋಚನೆ ಮಾಡಿ, ಏಯ್ ನೀವೇನರೋ ಅವಳ ಜೊತೆ ಡಿಸ್ಕಸ್ ಮಾಡಿಕೊಂಡು ನಿಂತಿದ್ದೀರಾ? ಇವಳನ್ನು ರೇಷನ್ ಕಾರ್ಡ್ಗೆ ಹೆಸರು ಬರ್ಕೊಳ್ಳೋಕೆ ಬಂದಿದ್ದಾಳ, ಕುಲಗೋತ್ರ ಎಲ್ಲ ಕೇಳ್ತಿದ್ದಾಳೆ, ನೀವೇನು ಮಂಗನ ಥರ ನೋಡ್ತಿದ್ದೀರಾ? ಬಾಯಿಗೆ ಪ್ಲಾಸ್ಟರ್ ಹಾಕಿ ಹಿಡ್ಕೊಳ್ಳಿ ಅವಳನ್ನ ಅಂತ ಚಿಂಗಾರಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸೋಕೆ ನೋಡ್ತಾಳೆ. ಆಗ ಕೀರ್ತಿ ಹತ್ರ ಇರೋ ಸ್ಟ್ಯಾಂಡ್ ಬೀಳುತ್ತೆ. ಆಗೆಲ್ಲರೂ ಆ ಕಡೆನೇ ನೋಡ್ತಾರೆ. ನಾನು ಇವಳ ಬಾಯಿಗೆ ಪ್ಲಾಸ್ಟರ್ ಹಾಕ್ತಿದ್ದೀನಿ. ಕೆಂಪ ಯಾರು ನೋಡ್ಕೊಂಡು ಬಾ ಹೋಗು ಅಂತಾಳೆ ಚಿಂಗಾರಿ. ಕೆಂಪ ನೋಡೋಕೆ ಅಂತ ಬಂದರೆ ಅಲ್ಲಿ ಯಾರೂ ಇರಲ್ಲ. ಏಯ್ ಏನಾಯಿತು ಅಂತ ಚಿಂಗಾರಿ ಕೂಗ್ತಾಳೆ. ಏನಿಲ್ಲ ಅಕ್ಕ, ಒಂದೇ ಒಂದು ನಿಮಿಷ ಬಂದೆ ಅಂತ ಮುಂದೆ ಬರ್ತಾನೆ ಕೆಂಪ. ಈಚೆ ಚಿಂಗಾರಿ ಲಕ್ಷ್ಮಿ ಬಾಯಿಗೆ ಪ್ಲಾಸ್ಟರ್ ಹಾಕೋಕೆ ನೋಡಿದರೆ ಲಕ್ಷ್ಮಿ ಬಿಡಲ್ಲ. ಆಗ ಕೆಂಪ ಅಂತ ಕೂಗ್ತಾನೆ. ಕೀರ್ತಿ ಕೆಂಪನ ತಲೆಗೆ ಹಿಂದಿನಿಂದ ಹೊಡೆದಿರ್ತಾಳೆ. ಅವನಲ್ಲೇ ಬೀಳ್ತಾನೆ. ಏಯ್ ಅವನ್ಯಾಕೆ ಹಂಗೆ ಕಿರ್ಚ್ಕೊಂಡ ಅಂತಾಳೆ ಚಿಂಗಾರಿ. ಈಚೆ ವೈಷ್ಣವ್ ಫೋನಲ್ಲಿ, ಹಲೋ ಸರ್, ಹಾಯ್, ನಿಮ್ಮ ಮೆಸೇಜ್ ಈಗ ನೋಡಿದೆ, ಅದೇ ನಾಳೆ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂತ ಕೇಳಿದ್ರಲ್ಲ, ಸಾರಿ ಸರ್ ನಾಳೆ ಆಗಲ್ಲ, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಇನ್ನೊಂದು 2-3 ದಿನ ಬಿಟ್ಟು ಇಟ್ಕೊಳ್ಬೋದಾ? ಸರಿ ಸರ್, ಓಕೆ ಅಂತ ಕಾಲ್ ಕಟ್ ಮಾಡುವಾಗ ಫೋನ್ ನೋಡಿ, ಮಹಾಲಕ್ಷ್ಮಿ ಅವ್ರ ಮಿಸ್ ಕಾಲ್ ನೋಡೇ ಇಲ್ವಲ್ಲ, ಯಾವಾಗ ಬಂದಿದೆ? ಹೋ ರಾತ್ರಿ ಏನೋ ವಿಷಯ ಇತ್ತೇನೋ, ಮೊದಲು ಕಾಲ್ ಮಾಡಿ ಕೇಳಬೇಕು ಅಂತ ರೂಮ್ ಡೋರ್ನ ಕ್ಲೋಸ್ ಮಾಡಿ ಲಕ್ಷ್ಮಿ ಫೋನ್ಗೆ ಕಾಲ್ ಮಾಡ್ತಾನೆ ವೈಷ್ಣವ್. ಆದರೆ ಲಕ್ಷ್ಮಿ ಫೋನು ಕಾರುಣ್ಯ ಮನೆ ಬೆಡ್ರೂಮಲ್ಲಿರುತ್ತೆ, ಅಲ್ಲಿ ಯಾರೂ ಇರಲ್ಲ. ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಮೋಸ್ಟ್ಲಿ ನೀನು ನಡೆದ ಇನ್ಸಿಡೆಂಟಿಂದ ಬೇಜಾರಾಗಿರಬೇಕು, ಅದರ ಮೇಲೆ ನಾನು ಬೇರೆ ಕಾಲ್ ಪಿಕ್ ಮಾಡಿಲ್ಲ. ನಾನು ಮಾಡೋದೆಲ್ಲ ಬರೀ ಇಂಥದ್ದೇ. ಡೋಂಟ್ ವರಿ ಮಹಾಲಕ್ಷ್ಮಿ, ನಾಳೆ ಎಲ್ಲ ಸಮಸ್ಯೆಗೂ ಬಗೆಹರಿಯುತ್ತೆ. ಆಮೇಲೆ ಇಷ್ಟು ದಿನ ನಾನು ಮಾಡಿರೋ ಎಲ್ಲ ಬೇಜಾರಿಗೂ ನೀವು ಒಂದೇ ಸಲ ನನ್ನನ್ನು ಕ್ಷಮಿಸ್ತೀರಿ, ಆ ನಂಬಿಕೆ ನನಗಿದೆ ಅಂತಾನೆ ವೈಷ್ಣವ್. ಈಚೆ ಚಿಂಗಾರಿ ಲಕ್ಷ್ಮಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಟಾಮಿ ಹತ್ರ ನೋಡ್ಕೊಂಡು ಬಾ ಹೋಗೋ ಅಂತಾಳೆ. ಅವನು ಹೋಗ್ತಾನೆ. ಆಗ ಚಿಂಗಾರಿ ಅಲ್ಲೇ ಕೂತ್ಕೊಂಡು, ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗ್ಬೋದು, ನಿನ್ನ ಕಾಪಾಡೋಕೆ ಯಾರಾದರೂ ಬರ್ತಾರೆ ಅಂತೆಲ್ಲ ಕನಸು ಕಾಣಬೇಡ. ಹೀರೋಯಿನ್ ನಾನಿಲ್ಲಿ ಇರೋ ತನಕ ನೊಣ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸ ಮುಗಿಯೋ ತನಕ ನೀನು ಇಲ್ಲಿಂದ ಕದಲೋಕ್ಕೂ ಆಗಲ್ಲ ಹೀರೋಯಿನ್. ಏಯ್ ಸುಮ್ಮನೆ ಟ್ರೈ ಮಾಡಬೇಡ, ಯಾಕೆ ಎನರ್ಜಿ ಹಾಳು ಮಾಡ್ಕೋತೀಯಾ? ನಿನಗೆ ಸುಸ್ತಾಗುತ್ತೆ ಹೀರೋಯಿನ್ ಅಂತ ನಗ್ತಾಳೆ ಚಿಂಗಾರಿ. ಈಚೆ ಟಾಮಿ ಕೆಂಪಣ್ಣ ಅಂತ ಬಂದು ಅಲ್ಲಿರೋ ರಕ್ತನ ನೋಡಿ ಮೂಸಿ ಚಾಕುನ ತೆಗೆದು, ಯಾರೋ ಬಂದಿದ್ದು? ನೀವು ಬಂದಿದ್ದು ಈ ಚಾವಿ ಆಟಕ್ಕೆ, ಅರ್ಧ ಕುಯ್ದು ಹಾಕಿಬಿಡ್ತೀನಿ ಅಂತ ಆಚೆ ಈಚೆ ಎಲ್ಲ ನೋಡ್ತಾನೆ. ಆಗ ಕೆಂಪ ಅಲ್ಲಿ ನಿಂತಿರೋ ಹಾಗೆ ಇರ್ತಾನೆ. ಸುಮ್ಮನೆ ಟೆನ್ಷನ್ ಮಾಡಿಕೊಂಡೆ, ಇಲ್ಲೇ ಇದೆಯಾ ಅಂತ ಬಂದು ಅವನ್ನ ಮುಟ್ಟಿದ್ರೆ ಅವನ ಕೆಳಗೆ ಬೀಳ್ತಾನೆ. ತಿರುಗಿ ನೋಡುವಾಗ ಕೀರ್ತಿ ಅಲ್ಲಿ ನಿಂತಿರ್ತಾಳೆ. ಅವನ ತಲೆಗೂ ಒಂದು ಬಾರಿಸ್ತಾಳೆ. ಆಗ ಅವನು ಅಲ್ಲೇ ಬೀಳ್ತಾನೆ. ಈಚೆ ಚಿಂಗಾರಿ, ಈ ಹುಳ ಗೊತ್ತಾ ಹೀರೋಯಿನ್, ಅದೇನಾದರೂ ಹಿಡ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಬಿಡುತ್ತಂತೆ. ನಾನು ಒಂಥರ ಹುಳದ ಥರನೇ ಹೀರೋಯಿನ್. ಏನು ಗುರಾಯಿಸ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಯಾರು, ನಿನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀನಿ ಅಂತ ನಿನ್ನ ಮೈಂಡಲ್ಲಿ ಓಡ್ತಿದ್ದೆ ತಾನೆ? ಸದ್ಯದಲ್ಲೇ ಎಲ್ಲ ಗೊತ್ತಾಗುತ್ತೆ. ಈ ನನ್ನ ಮಕ್ಕಳು ಎಲ್ಲಿ ಹೋಗಿ ಸತ್ರು ಎಲ್ಲ ನಾನೇ ನೋಡಬೇಕು. ಕೆಂಪ ಟಾಮಿ ಎಲ್ಲಿ ಹೋದ್ರೋ ಅಂತ ಚಿಂಗಾರಿ ಲಕ್ಷ್ಮಿ ಬಳ್ಳಿನ ಚೆಕ್ ಮಾಡಿ ಈಚೆ ಬರ್ತಾಳೆ. ಆಗ ಕೀರ್ತಿ ಲಚ್ಚಿ ಅಂತ ಲಕ್ಷ್ಮಿ ಹತ್ರ ಬಂದು, ಇರು ಬಾಯಿಗೆ ಹಾಕಿರೋದನ್ನು ತೆಗಿತೀನಿ ಅಂತ ತೆಗಿತಾಳೆ. ಗೊಂಬೆ ನೀನು ಇಲ್ಲಿ ಹೇಗೆ ಬಂದೆ? ಯಾಕೆ ಬಂದೆ ಗೊಂಬೆ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾಳೆ ಲಕ್ಷ್ಮಿ. ಅದು ನಾನು ಮನೆ ಹತ್ರ ನಿನ್ನ ಹುಡುಕ್ತಿದ್ನಾ? ಸುಳ್ಳು ಸುಬ್ಬಿ ಅಂತ ಆಂಟಿ ಮತ್ತು ಆ ಮೇಕಪ್ ಆಂಟಿ ಮಾತಾಡ್ಕೋತಿದ್ರು, ನಿನ್ನೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂದರು. ನನಗೆ ಭಯ ಆಗೋಯ್ತು ಲಚ್ಚಿ, ಅದಕ್ಕೆ ನಾನು ಓಡಿ ಹೋಗಿ ಸುಳ್ಳು ಸುಬ್ಬಿ ಅಂತ ಆಂಟಿ ಕಾರ್ ಡಿಕ್ಕಿಲಿ ಕೂತ್ಕೊಂಡೆ, ಹಾಗೆ ಫಾಲೋ ಮಾಡಿಕೊಂಡು ಇಲ್ಲಿಗೆ ಬಂದೆ ಅಂತಾಳೆ ಕೀರ್ತಿ. ಹಾಗಿದ್ರೆ ಅತ್ತೆ ಜೊತೆಗೆ ಆ ಸುಬ್ಬಿನೂ ಸೇರಿಕೊಂಡಿದ್ದಾಳೆ ಅಂತಾಳೆ ಲಕ್ಷ್ಮಿ. ಈಚೆ ವೈಷ್ಣವ್ ಬಟ್ಟೆನೆಲ್ಲ ಮರ್ತಿರುವಾಗ ಅಜ್ಜಿ ಮತ್ತು ಕೃಷ್ಣಕಾಂತ್ ಅಲ್ಲಿಗೆ ಬರ್ತಾರೆ. ಅಜ್ಜಿ ಅಪ್ಪ ಏನಾದರೂ ಮಾತಾಡೋದಿತ್ತ ಅಂತಾನೆ ವೈಷ್ಣವ್. ಮಾತಾಡೋಕ್ಕೆ ತುಂಬ ವಿಷಯ ಇದೆ, ಆದರೆ ನಿನಗೆ ಫ್ರೀ ಇರಬೇಕಲ್ವಾ ಅಂತಾರೆ ಕೃಷ್ಣಕಾಂತ್. ಟೈಮ್ ಇಲ್ಲದೆ ಏನಪ್ಪ, ನನಗೇನು ಕೆಲಸ, ಆರಾಮಾಗಿದ್ದೀನಿ ಹೇಳಿ ಅಂತಾನೆ ವೈಷ್ಣವ್. ಅಂದರೆ ನೀನು ಆರಾಮಾಗಿದೆಯಾ ವೈಷ್ಣವ್ ಅಂತಾರೆ ಅಜ್ಜಿ. ಹಾಂ ಅಜ್ಜಿ ಆರಾಮಾಗಿದ್ದೀನಿ, ಯಾಕೆ ಅಂತಾನೆ ವೈಷ್ಣವ್. ಯಾಕೋ ಹೀಗಾಡ್ತಿದ್ಯಾ? ಇಷ್ಟೆಲ್ಲ ಆದಮೇಲೂ ಆರಾಮಾಗಿರೋಷ್ಟು ಕಲ್ಮನ್ಸು ಹೇಗೆ ಬಂತು ನಿನಗೆ?
ನೀನೇನು ನಾವೆಲ್ಲ ಎತ್ತಿ ಆಡಿಸಿದ ಮಗು ನೀನೇನಾ ಅಂತಾರೆ ಅಜ್ಜಿ. ಅಜ್ಜಿ ಯಾಕೆ ಹೀಗೆ ಮಾತಾಡ್ತಿದ್ದೀರಾ, ಏನಾಯಿತು ಅಂತಾನೆ ವೈಷ್ಣವ್. ಏನಾಗಬೇಕಪ್ಪ, ಈಗ ಆಗಿರೋದು ಸಾಲದ, ಏನಾಗ್ತಿದೆ ಅಂತ ನಿನಗೆ ಗೊತ್ತೇ ಇಲ್ವಾ ಅಂತಾರೆ ಅಜ್ಜಿ. ವೈಷ್ಣವ್, ನೀನು ತಪ್ಪು ಮಾಡ್ತಿದ್ಯಾ, ಏನಾದರೂ ನಡೆದಿರ್ಬೋದು, ಲಕ್ಷ್ಮಿ ಏನೇ ತಪ್ಪು ಮಾಡಿರ್ಬೋದು, ಅದೆಲ್ಲ ಬೇರೆ ಲೆಕ್ಕ. ಲಕ್ಷ್ಮಿ ತಪ್ಪು ಮಾಡಿದಾಳೆ ಅಂತಲೇ ಇಟ್ಕೊಳ್ಳೋಣ, ಅದಕ್ಕೂ ಕಾರಣ ಇರಬೇಕಲ್ವಾ. ಒಂದೇ ಕೈನಲ್ಲಿ ಚಪ್ಪಾಳೆ ತಟ್ಟೋಕ್ಕಾಗಲ್ಲ ವೈಷ್ಣವ್. ನೀನು ತಪ್ಪು ಮಾಡಿದ್ಯಾ ಅಂತ ಪ್ರತಿ ಸಾರಿ ಹೇಳುವಾಗಲೂ ಯಾಕೆ ಆ ತಪ್ಪು ಮಾಡಿರ್ಬೋದು ಅಂತ ಒಂದು ಸಲ ಯೋಚನೆ ಮಾಡಬೇಕಲ್ವಾ ಅಂತಾರೆ ಕೃಷ್ಣಕಾಂತ್. ಲಕ್ಷ್ಮಿ ಎಂಥ ಹುಡುಗಿ ಅಂತ ನಿನಗೂ ಗೊತ್ತು. ಅವಳು ಏನೇ ಮಾಡಿದರೂ ಈ ಮನೆ ಒಳ್ಳೆಯದಕ್ಕೆ ಮಾಡಿರ್ತಾಳೆ. ಅದನ್ನು ಅರ್ಥ ಮಾಡ್ಕೊಳ್ದೆ ಕಾವೇರಿ ಮಾತು ಕೇಳಿಕೊಂಡು ನೀನು ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿರೋದು ನನಗಂತೂ ಸರಿ ಕಾಣ್ತಿಲ್ಲ ಕಣೋ ವೈಷ್ಣವ್. ನೀನು ಬುದ್ಧಿವಂತ, ಚಿಕ್ಕ ಮಗು ಅಲ್ಲ, ತಿಳುವಳಿಕೆ ಇರೋನು. ಸರಿಯಾಗಿ ಯೋಚನೆ ಮಾಡಿದರೆ ತಪ್ಪು ಯಾವುದು ಸರಿ ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ. ನಮ್ಮ ಲಕ್ಷ್ಮಿ ವಜ್ರ ಕಣೋ, ವಜ್ರ. ಅದನ್ನು ಕಳ್ಕೊಬೇಡ ಕಣೋ ಅಂತಾರೆ ಅಜ್ಜಿ. ಅಜ್ಜಿ ನೀವಿಬ್ಬರು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀರಿ ಅಂತಾನೆ ವೈಷ್ಣವ್. ಬುದ್ಧಿವಂತರಿಗೆ ಒಂದು ಸನ್ನೆ ಸಾಕು, ಏನು ನಡೀತಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಾವೆಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನು ಹೇಳ್ತಿದ್ದೀವಿ ಅಂತ ನೀನೇ ಯೋಚನೆ ಮಾಡು ಅಂತಾರೆ ಕೃಷ್ಣಕಾಂತ್. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಈಚೆ ಚಿಂಗಾರಿ, ಕೆಂಪ, ಟಾಮಿ ಅಂತ ಬಂದು ಅವರಿಬ್ಬರು ಬಿದ್ದಿರೋದನ್ನು ನೋಡಿ ಇಬ್ಬರನ್ನ ಎಬ್ಸೋಕ್ಕೆ ಟ್ರೈ ಮಾಡಿದರೆ ಇಬ್ಬರು ಹೇಳಲ್ಲ. ಈಚೆ ಕೀರ್ತಿ, ಡೋಂಟ್ ವರಿ ಲಚ್ಚಿ, ನಾನು ನಿನ್ನ ಸೇವ್ ಮಾಡ್ತೀನಿ. ನಾನು ಬಂದಿರೋದೇ ನಿನ್ನ ಸೇವ್ ಮಾಡೋಕ್ಕೆ. ಅದಕ್ಕೆ ಹೇಳೋದು ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ನನ್ನ ಕರ್ಕೊಂಡು ಹೋಗು ಅಂದರೆ ನನ್ನ ಮಾತೇ ಕೇಳಲ್ಲ ಲಚ್ಚಿ. ನಾನೀಗ ಮುಂಚಿನ ಥರ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಬಳ್ಳಿ ಬಿಡಿಸ್ತಾ ಇರ್ತಾಳೆ. ಈಚೆ ಚಿಂಗಾರಿ ನಮ್ಮ ಅಡ್ಡಕ್ಕೆ ಬಂದು ನಮ್ಮ ಹುಡುಗರ ಮೇಲೆ ಕೈ ಮಾಡೋ ಧೈರ್ಯ ಯಾರಿಗಿದೆ ಅಂದರೆ ಲಕ್ಷ್ಮಿನ ಬಿಡಿಸ್ಕೊಂಡು ಹೋಗೋಕ್ಕೆ ಯಾರಾದರೂ ಬಂದಿರ್ಬೋದಾ, ಯಾರು ಅಂತ ಯೋಚನೆ ಮಾಡ್ತಾಳೆ. ಈಚೆ ಕೀರ್ತಿ ತುಂಬ ಟೈಟಾಗಿ ಕಟ್ಟಿದ್ದಾರೆ ಲಚ್ಚಿ ಬ್ಯಾಕ್ ಬಳಿನ ಅಂತ ಅದನ್ನು ಬಿಡಿಸ್ತಾಳೆ. ನಾನು ಲಚ್ಚಿನ ಒಬ್ಳನ್ನೇ ಬಿಟ್ಟು ಬಂದಿದ್ದೀನಿ, ಅವಳೇನಾದರೂ ಬಿಡಿಸ್ಕೊಂಡ್ರೆ ನನ್ನ ಕತೆ ಅಷ್ಟೇ ಅಂತ ವಾಪಸ್ ಬಂದು ಕೀರ್ತಿನ ನೋಡಿ, ಏಯ್ ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾಳೆ ಚಿಂಗಾರಿ. ಆಗ ಕೀರ್ತಿ ಕೈ ಅಡ್ಡ ಮಾಡ್ತಾ ಮುಂದೆ ಬರ್ತಾಳೆ. ಸುಬ್ಬು ಅಂಕಲ್ ನೀವೇನಿಲ್ಲಿ, ಇಂಟರ್ವ್ಯೂ ಇದೆಯಾ, ಎಲ್ಲಿ ಕ್ಯಾಮರಾ ಕಾಣಿಸ್ತಿಲ್ಲ ಅಂತಾಳೆ ಕೀರ್ತಿ. ಗೊಂಬೆ ಅವರನ್ನು ನಂಬೇಡ, ಬ್ಯಾಡ್ ಪೀಪಲ್ ಅಂತಾಳೆ ಲಕ್ಷ್ಮಿ. ಇಲ್ಲ ಲಚ್ಚಿ, ನನಗೆ ಇವ್ರು ಗೊತ್ತು, ಬ್ಯಾಡ್ ಪೀಪಲ್ ಅಲ್ಲ, ನಿನ್ಗೆ ಗೊತ್ತಲ್ಲ ಇವರು ಸುಬ್ಬು ಅಂಕಲ್ ಅವತ್ತು ಅನ್ನುವಾಗ ಚಿಂಗಾರಿ ಅವಳ ತಲೆಗೆ ಹೊಡಿತಾಳೆ. ಕೀರ್ತಿ ಅಲ್ಲಿಗೆ ಕೆಳಗೆ ಬೀಳ್ತಾಳೆ. ಗೊಂಬೆ ಅಂತ ಕೂಗ್ತಾಳೆ ಲಕ್ಷ್ಮಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.